ಪರಿಶಿಷ್ಟ ಪಂಗಡಕ್ಕೆ ಪ್ರಬಲ ಸಮಾಜಗಳನ್ನು ಅವೈಜ್ಞಾನಿಕವಾಗಿ ಸೇರ್ಪಡೆ ಮಾಡುತ್ತಿರುವುದನ್ನು ಖಂಡಿಸಿ ಕುಷ್ಟಗಿ ವಾಲ್ಮೀಕಿ ಸಮಾಜದಿಂದ ಪ್ರತಿಭಟನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿಎಂ ಸಿದ್ದರಾಮಯ್ಯನವರು ಅವೈಜ್ಞಾನಿಕವಾಗಿ ಪರಿಶಿಷ್ಟ ಪಂಗಡಕ್ಕೆ ರಾಜ್ಯದ ಪ್ರಬಲ ಸಮಾಜಗಳನ್ನು ಸೇರ್ಪಡೆ ಮಾಡಲು ಕೇಂದ್ರಕ್ಕೆ ಶಿಫಾರಸು ಮಾಡುತ್ತಿರುವುದನ್ನು ಖಂಡಿಸಿ ಕುಷ್ಟಗಿ ತಾಲೂಕು ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಇಲ್ಲಿನ ಗಜೇಂದ್ರಗಡ ರಸ್ತೆಯ ವಾಲ್ಮೀಕಿ ಸಮುದಾಯದ ಭವನದಿಂದ ಮೆರವಣಿಗೆ ಪ್ರಾರಂಭವಾಗಿ ಕನಕದಾಸರ ಸರ್ಕಲ್, ಮಾರುತಿ ವೃತ್ತ, ಬಸವೇಶ್ವರ ವೃತ್ತ, ವಾಲ್ಮೀಕಿ ಸರ್ಕಲ್ ಮಾರ್ಗವಾಗಿ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ಮಾನ್ಯ ಕರ್ನಾಟಕ ಸರ್ಕಾರ ರಾಜ್ಯಪಾಲರಿಗೆ ಹಾಗೂ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಕುಷ್ಟಗಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಇವರ ಮೂಲಕ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಮಾನಪ್ಪ ತಳವಾರ್, ಮುಖಂಡರಾದ ಚಂದ್ರಹಾಸ್ ಬಾವಿಕಟ್ಟಿ ಸೇರಿದಂತೆ ಇತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಗೌರವ ಅಧ್ಯಕ್ಷ ಬಸವರಾಜ ನಾಯಕ, ಹನುಮೇಶ್ ಬುರ್ಲಿ, ಮುರಿಯಪ್ಪ ಗೋತಿಗಿ, ದೊಡ್ಡಪ್ಪ ನಾಯಕ, ರಮೇಶ್ ಕೊಳ್ಳಿ, ಜಗನ್ಗೌಡ ಪಾಟೀಲ್, ರಮೇಶ್ ಕೋನ್ಸಾಗರ್, ಬಾಲಪ್ಪ ಚಾಕ್ರಿ, ಗಂಗಮ್ಮ ತೋಪಲ್ಕಟ್ಟಿ, ರವಿ ಪ್ರಕಾಶ್ ಕೆಳಗಡೆ, ಸಂತೋಷ್ ಗುಜ್ಜಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕುಷ್ಟಗಿ. ಇವತ್ತೇನು ಎಸ್ಟಿ ಮೀಸಲಾತಿ, ಈ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥವರು ಮೊಟ್ಟ ಮೊದಲನೇದಾಗಿ ನಾವೇನು ತಿಳ್ಕೊಂಡಿವೆಲ್ಲ ಅಂಬೇಡ್ಕರ್ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಇವತ್ತು ಅಧಿಕೃತವಾಗಿ ಎಸ್ಟಿ ಮೀಸಲಾತಿ ಜಾರಿಗೆ ಬರಬೇಕಾಗಿತ್ತಂದ್ರೆ ಈ ದೇಶದ ದಿವಂಗತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನಮಗೆ ಎಸ್ಟಿ ಮೀಸಲಾತಿ ಕೊಟ್ಟಿರ್ತಕ್ಕಂಥ ತಾವೆಲ್ಲ ತಿಳ್ಕೋಬೇಕು. ಈ ಮೀಸಲಾತಿಗೆ ರೆಕಮೆಂಡ್ ಮಾಡಿರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ದೇವೇಗೌಡರನ್ನು ಕೂಡ ತಾವೆಲ್ಲ ತಿಳ್ಕೋಬೇಕಾಗಿತ್ತು. ಆದ್ರ ಈ ಕಾಂಗ್ರೆಸ್ ಆಗ್ಲಿ, ಈ ಸಿದ್ದರಾಮಯ್ಯ ಆಗ್ಲಿ, ಈ ಬಿಜೆಪಿ ಅವರೆಲ್ಲ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲರೂ ಏನಪ್ಪಾ ಅಂದ್ರ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಇವತ್ತು ನಾವು ಉಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ಮೀಸಲಾತಿಯಲ್ಲಿ ನಾವೆಲ್ಲರೂ ಇವತ್ತೇನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು, ತಾಲೂಕು ಪಂಚಾಯತಿ ಮೆಂಬರ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಇದು ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾವು ಮೀಸಲಾತಿ ಅಡಿಯಲ್ಲಿ ನಾವೆಲ್ಲರೂ ಜನಪ್ರತಿನಿಧಿಗಳಾಗಿವಿ. ಈ ಮೀಸಲಾತಿಯನ್ನು ನಾವು ಉಳಿಸಬೇಕಾಗಿತ್ತಂದ್ರೆ ಇವತ್ತೇನು ಅನ್ಯ ಜಾತಿಯವರು ಬೇರೆ ಬೇರೆ ಸಮಾಜದ ತಂದು ಈ ಎಸ್ಟಿ ಒಳಗ ಸೇರಿಸಬೇಕಾಗ್ತಕ್ಕಂಥ ಈ ಒಂದು ಕುತಂತ್ರ ಏನಿದೆಯಲ್ಲ, ಇದನ್ನ ನಾವೆಲ್ಲರೂ ಖಂಡಿಸಬೇಕಾಗಿದೆ. ಬಂಧುಗಳೇ, ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಮುಂದಿನ ನಮ್ಮ ಮಕ್ಕಳ ಶಿಕ್ಷಣಕ್ಕೋಸ್ಕರ ನಾವೆಲ್ಲರೂ ಏನು ಕನಸು ಕಾಣ್ತಾ ಇದ್ದೇವಲ್ಲ, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, IAS ಆಗಬೇಕು, IPS ಆಗ್ಬೇಕಂತ ನಾವೇನು ಕನಸು ಕಾಣ್ತಾ ಇದ್ದೇವಲ್ಲ, ಈ ಮೀಸಲಾತಿಯನ್ನು ಉಳಿಸಿಕೊಂಡಾಗ ಮಾತ್ರ ನಮ್ಮ ಕನಸು ನನಸಾಗಕ್ಕೆ ಸಾಧ್ಯ ಇದೆ. ಇವತ್ತು ಬಹಳ ನಮಗ ಅಸಹ್ಯ ಅನಿಸುತ್ತ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಲಾಢ್ಯರಾಗಿರ್ತಕ್ಕಂಥ ಸಮಾಜನ ತಂದು ನಮ್ಮ ಪರಿಶಿಷ್ಟ ಪಂಗಡದಾಗ ಸೇರ್ಸಕ್ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಈ ದುರ್ಬುದ್ಧಿ ಸಿದ್ದರಾಮಯ್ಯ, ಇದನ್ನ ನಾವು ಖಂಡಿಸಬೇಕಾಗಿದೆ. ನಾವು ಯಾವುದೇ ಪಕ್ಷಕ್ಕೆ ಒತ್ತಿ ಬಿದ್ದಿಲ್ಲ. ಇಲ್ಲಿ ಎಲ್ಲರೂ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನಾಗ ಇದೀವಿ, ಬಿಜೆಪಿ ಇದೀವಿ. ಆದ್ರೆ ನಮಗೆ ಯಾರು ಅನ್ಯಾಯ ಮಾಡ್ತಾರ ಅವ್ರು ನಾವು ಅನಿವಾರ್ಯವಾಗಿ ಖಂಡಿಸಬೇಕಾಗಿದೆ. ಬಂಧುಗಳೇ, ದಯವಿಟ್ಟು ಮುಂದಿನ ಹೋರಾಟ, ಸಮಾಜಕ್ಕೆ ಏನೇ ಅನ್ಯಾಯ ಆದ್ರೂ ಕೂಡ ನಾವೆಲ್ಲರೂ ಏನಪ್ಪಾ ಅಂದ್ರ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗಿದೆ. ಇವತ್ತು ಯಾರೇ ಇರಲಿ, ನಮ್ಮ ಜಾಗದಲ್ಲಿ ಇನ್ನೊಬ್ಬರು ಬಂದು ನಿಂದಿರ್ತಾರೆ ಅಂತ ಹೇಳಿದ್ರು ಕೂಡ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಂದಿದೆ ಅನ್ನೋದನ್ನು ಕೂಡ ನನಗಾಗ್ತಾ ಇದೆ. ಎಲ್ಲರೂ ಕೂಡ ವಿಷಯ ಮುಟ್ಟಿದೆ, ವಾಟ್ಸಪ್ ಇದೆ, ಫೇಸ್ಬುಕ್ ನಲ್ಲಿ ಎಲ್ಲವನ್ನೂ ಕೂಡ, ಆಮೇಲೆ ಮುಖಂಡರು ಕೂಡ ಪ್ರತಿಯೊಬ್ಬರಿಗೂ ಕೂಡ ವಿಷಯವನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಮಾಜ ಎಚ್ಚೆತ್ಕೊಳ್ಬೇಕು. ಈಗ ಉಳಿದ ಸಮಾಜವನ್ನು ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ಅಧಿಕಾರದಲ್ಲಿದ್ದಾರೆ. ನಮ್ಮ ಸಮಾಜದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇವತ್ತು ಕಾಂಗ್ರೆಸ್ನಲ್ಲಿ ಇರ್ಬೋದು, ಬಿಜೆಪಿಯಲ್ಲಿ ಇರ್ಬೋದು, JDS ನಲ್ಲಿ ಇರ್ಬೋದು, ಯಾರು ಕೂಡ ಈ ವಿಷಯದಲ್ಲಿ ನಮ್ಮ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಅದು ಕೂಡ ಬಹಳ ನೋವಿನ ವಿಷಯ ಇದೆ. ತಾವು ತಮ್ಮ ಸರ್ಕಾರದಲ್ಲಿ ಯಾವುದೇ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗೆ ಹೇಳಿದ್ದು ನಮ್ಗೆ ಯಾಕೆ ಗೊತ್ತಾಗಬೇಕು? ಇವತ್ತಿನ ದಿವಸ ಅವ್ರು ಹೇಳಿದ್ರು ಕೂಡ ಅದನ್ನ ಬಹಿರಂಗವಾಗಿ ದಿಟ್ಟತನದಿಂದ ಹೇಳಬೇಕು. ತಾವು ವೀರ ಮದಕರಿ ನಾಯಕನ ವಂಶಸ್ಥರು, ಲಕ್ಷ್ಮಣ ವಂಶಸ್ಥರು. ಯಾವುದೇ ರೀತಿ ಸಿದ್ದರಾಮಯ್ಯ ನಮ್ ತಗಬೇಕಾಗ್ತಾನೆ ಅಂತ ಎದುರಿ
ತೆಗಿತೀವ? ರಾಜಣ್ಣವರೇನೆ ಮನೆ ಕುಂದರ ತೆಗೆದೋದ್ರಲ್ಲ. ಮತ್ತೆ ನಮ್ಮ ಕೂಡ ನಮ್ಮ ಎಲ್ಲ ರಾಜಕಾರಣಿಗಳು ಕೂಡ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಂತ ಕೇಳ್ತೀವಿ. ಯಾಕಂದ್ರೆ ಮೊದಲಿಗೆ ಇವತ್ತ ನಮ್ಮ ಎಸ್ ಟಿ ನಿಯಮದಲ್ಲಿ ಇರ್ತಕ್ಕಂಥ ದುಡ್ಡಿನ ಅವ್ಯವಹಾರವನ್ನು ಅವರವರೇ ಮಾಡಿಕೊಂಡು ನಮ್ಮವರನ್ನ ಬಲಿ ಕೊಟ್ಟು, ಆಮೇಲೆ ಪರಿಶಿಷ್ಟ ಪಂಗಡ ಇಲಾಖೆಯನ್ನ ಇವತ್ತು ಅಧ್ಯಕ್ಷರನ್ನು ರಾಜೀನಾಮೆ ತಗೊಂಡ್ರು. ಅವ್ರ ಮೇಲೆ ಕೇಸ್ ಆಯ್ತು, ನಾಗೇಂದ್ರ ಅವ್ರ ಮೇಲೆ ಕೇಸ್ ಆಯ್ತು. ಯಾವುದೇ ಕೇಸು, ಯಾವುದೇ ಭ್ರಷ್ಟಾಚಾರ, ಯಾವುದೇ ಅನಾಚಾರ ಇಲ್ಲಕ್ಕಂತ ರಾಜಣ್ಣವ್ರನ್ನ ಇವತ್ತಿನ ದಿವಸ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ಬೇಕಾಗಿತ್ತು, ಬೀದಿಗೆ ಇಳಿಬೇಕಾಗಿತ್ತು. ಏನಪ್ಪ ರಾಜಣ್ಣಗಾಗಿತ್ತು ಕೂಡ ನಾವೇ ಅಂತ ಸುಮ್ಮನೆ ಒಂದು ಮೆಮೊರಂಡಮ್ ಕೊಟ್ಟು. ಅದಕ್ಕಾಗಿ ಬಂಧುಗಳೇ, ಇವತ್ತಿನ ದಿವಸ ಸಾಕಷ್ಟು ನಾವು ನೋವುಗಳನ್ನು ಅನುಭವಿಸಿದ್ದೀವಿ, ಸಾಕಷ್ಟು ಬಲಪಂಡರಲ್ಲ. ಈಗ ಊರಿಂದ ಹೊರಗಡೆನೆ ಇದ್ದೀವಿ, ಗೋಸಿಯಲ್ಲಿ ನೀರು ಕುಡಿದಿದ್ದೀವಿ. ನಾನು ನಳ ಹೊಡೆದ್ರೆ ನೀರು ಮತ್ತಿಷ್ಟು ಅವ್ರು ಹೊಡೆದ ಆ ನೀರು ಹೋಗಿ ಮತ್ತೆ ಕೊಡ ಇಟ್ಟಾರ. ಇದನ್ನ ಯಾವುದನ್ನು ನಾವು ಮರೆಯಬಾರದು. ಇವತ್ತು ನಮ್ಮ ಬಟ್ಟೆಗಳು ಚೆನ್ನಾಗದವ, ನಮ್ಮ ವೇಷಭೂಷಣಗಳು ಚೆನ್ನಾಗದವ, ನಮ್ಮ ಭಾಷೆ ಚೆನ್ನಾಗೈತೆ ಅಂತೇಳಿ ಅವ್ರು ನಮ್ಮನ್ನ ಅಪ್ಕೊಳ್ಳಕತ್ತಾರ. ನಾವು ನಾಯಕರು ಅಂತೇಳಿ ಅವ್ರು ಅಪ್ಕೊಳ್ಳಕತ್ತಿಲ್ಲ. ಇವ್ರು ಯಾವತ್ತಿದ್ರು ನಮ್ಮ ವಿರೋಧಿಗಳು ಅಂತಲೇ ಅವ್ರು ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ದಯವಿಟ್ಟು ಇವತ್ತಿನ ದಿವಸ ನಾವು ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಧಕ್ಕೆ ಬರದಂಗೆ ನಮ್ಮ ಸಮಾಜದೊಳಗೆ ನುಸುಳ್ತಕ್ಕಂಥ ಕೆಲಸವನ್ನ ಮಾಡಿದಾಗ, ಇವತ್ತು ಹೇಳಿದಾಗ ಎಲ್ಲ ಸರ್ಕಾರಗಳು ಆ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಧೃತಿಗಳು ಮಾಡಿ ಹಂಗ ನೀವು ಇದ್ರ ಬಗ್ಗೆ ಮಾಡೋದ್ರಿ ಮತ್ತೆ ಯಾಕಂತೇಳಿ ಬಿಜೆಪಿ ಅವರು ಕಳಿಸಿದ್ರಿಂದನೇ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮತ್ತೆ ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ. ಅವತ್ತು ಕೂಡ ಹೋರಾಟ ಮಾಡಿದ್ವಿ. ಇವತ್ತು ಸಿದ್ದರಾಮಯ್ಯ ಅವರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೇವೆ.